ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಭೋಗನಂದೀಶ್ವರ ಸ್ವಾಮಿ ಟೆಂಪಲ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ, ಬನ್ನಿ. ಆ್ಯಕ್ಚುಲಿ ಇದು ತುಂಬ ಓಲ್ಡನ್ ಟೆಂಪಲ್, ಹಳೇ ದೇವಸ್ಥಾನ. ಇದು 9th ಸೆಂಚುರಿಯಲ್ಲಿ ಆಗಿರೋದಂತೆ. ಗೂಗಲಲ್ಲಿ ಸರ್ಚ್ ಮಾಡಿ 9th ಸೆಂಚುರಿ ಅಂತ ತೋರಿಸ್ತು. ಬಟ್ ನಾನು ಪುರೋಹಿತನ ಕೇಳುವಾಗ 13th ಸೆಂಚುರಿ ಅಂತ ಹೇಳಿದ್ರು ಅವರು. ಆಮೇಲೆ ನೀವು ಪ್ಲ್ಯಾನ್ ಮಾಡೋದಿದ್ರೆ ಒಂದೇ ಸತಿ ಒನ್ ಡೇ ಫುಲ್ ನೀವು ಪ್ಲ್ಯಾನ್ ಔಟ್ ಮಾಡ್ಕೋಬೋದು. ಹೆಂಗೆ ಅಂದರೆ ಇಲ್ಲಿ ಭೋಗನಂದೀಶ್ವರ ಸ್ವಾಮಿ ಟೆಂಪಲ್, ನಂದಿ ಹಿಲ್ಸ್, ಈಶಾ ಫೌಂಡೇಶನ್, ಈ 3ನೂ ಕವರ್ ಮಾಡ್ಬೋದು. ನಿಮಗೆ 70 ±5 ಕಿಲೋಮೀಟರ್ಸ್ ಆಗ್ಬೋದು ನಿಮಗೆ ಮೆಜೆಸ್ಟಿಕ್ಕಿಂದ. ಆದರೆ ರೈಲ್ವೆ ಸ್ಟೇಷನ್ ಬ್ಯಾಂಗ್ಳೂರಿಂದ ಆದರೆ 45 ಕಿಲೋಮೀಟರ್ಸ್ ಆಗುತ್ತೆ. ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ಅರ್ಲಿ ಮಾರ್ನಿಂಗ್ ಪ್ಲ್ಯಾನ್ ಮಾಡಿ, ಚೆನ್ನಾಗಿರುತ್ತೆ. ಇದು ಎಂಟ್ರೆನ್ಸಲ್ಲೇ ನಿಮಗೆ ವೀರಭದ್ರ ಸ್ವಾಮಿ ಟೆಂಪಲ್ ಇದೆ, ಅದು ದರ್ಶನ ಮಾಡಿಕೊಂಡು ಇವಾಗ ಇದು ಭೋಗನಂದೀಶ್ವರ ಸ್ವಾಮಿ ದೇವಸ್ಥಾನ ಕಡೆ ಹೊರಟಿದ್ದೀವಿ. ಇಲ್ಲಿ ತುಂಬ ಸ್ಪೇಷಿಯಸ್ ಆಗಿದೆ ದೇವಸ್ಥಾನ. ನಾವು ಹೋಗಿರುವಾಗ ಅಷ್ಟೊಂದು ಜನ ಇರಲಿಲ್ಲ, ಸೊ ನಮ್ಗೆ ಆರಾಮಾಗಿ ದರ್ಶನ ಮಾಡಿಕೊಂಡು ನಾವು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆರಾಮಾಗಿ ಬಂದ್ವಿ. ಇಲ್ಲಿ ನೋಡ್ಬೋದು ನೀವು, ಪ್ರತಿಯೊಂದು ಇದರಲ್ಲಿ ನಿಮ್ಮ ಆರ್ಕಿಟೆಕ್ಚರಲ್ಲಿ ನೀವು ನೋಡಬೇಕು ಅಂದರೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಕ್ಲೀನಾಗಿ ನೋಡಿಕೊಂಡು ಬರ್ಬೋದು. ಇಲ್ಲಿ ಬಸವಣ್ಣ, ಜೋಡಿ ಬಸವಣ್ಣ ಇದೆ. ಲಿಂಗ ಅದು ತುಂಬ ದೊಡ್ಡದು ಲಿಂಗ, ಚೆನ್ನಾಗಿತ್ತು. ನಮಗಂತೂ ತುಂಬ ಪಾಸಿಟಿವ್ ವೈಬ್ಸ್ ಸಿಕ್ತು ದೇವಸ್ಥಾನಕ್ಕೆ ಹೋಗಿದ್ದು. ಈ ಥರ ಹಳೇ ಟೆಂಪಲ್ಗೆ ಹೋದರೆ ನಮಗೆ ಅದು ಆಗೋ ಅನುಭವನೇ ಬೇರೆ, ಒಂದು ಪಾಸಿಟಿವ್ ವೈಬ್ಸ್ ಥರ ಫೀಲ್ ಆಗುತ್ತೆ. ಮತ್ತು ಇಲ್ಲಿ ಗಿರಿಜಾಂಬ ಟೆಂಪಲ್ ಕೂಡ ಇದೆ, ಶಿವಪಾರ್ವತಿ ಟೆಂಪಲ್, ಆ ಥರ ಎಲ್ಲ ಇದೆ. ಒಂದೇ ದೇವಸ್ಥಾನದಲ್ಲಿ ನೀವು 4-5 ಇದನ್ನು ನೀವು ದರ್ಶನ ಮಾಡ್ಕೋಬೋದು. ದೇವರುಗಳ್ನ 4-5 ದೇವರುಗಳನ್ನ ದರ್ಶನ ಮಾಡ್ಕೋಬೋದು. ಇಲ್ಲಿ ಕಲ್ಯಾಣಿ ಕೂಡ ಇದೆ, ತುಂಬ ದೊಡ್ಡ ಕಲ್ಯಾಣಿ ಇದೆ. ಬಟ್ ಅದು ಇಯರ್ಲಿ ಒನ್ಸ್ ಅಷ್ಟೇ ಓಪನ್ ಆಗೋದು, ಅದರಿಂದ ನಿಮಗೆ ನಾನು ಈ ಲಾಗಲ್ಲಿ ತೋರ್ಸೋಕ್ಕಾಗಿಲ್ಲ. ಇದು ಗಿರಿಜಾಂಬ ಟೆಂಪಲ್, ತುಂಬ ಚೆನ್ನಾಗಿದೆ. ಪ್ಲ್ಯಾನ್ ಮಾಡಿ. ಆಮೇಲೆ ಈಶಾ ಫೌಂಡೇಶನ್ನು, ನಂದಿ ಹಿಲ್ಸ್ ಎಲ್ಲ ನೋಡಿಕೊಂಡು ಬನ್ನಿ, ತುಂಬ ಚೆನ್ನಾಗಿದೆ. ನಿಮಗೆ ಇಷ್ಟವಾಗಿದ್ದರೆ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮೈ ವ್ಲಾಗ್ಸ್ for more videos. Thank you.